ಮೊಸರು ಕಡಿ ಮಲ್ಲಮ್ಮ ಬೆಣ್ಣೆ ಬತ್ತು ತೆಗೆಯಮ್ಮ. ಯಾರು ಏನೇ ಆಟ ಆಡಿದರೂ ದೇವರ ಆಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ. ನೆನಪಿರಲಿ, ಇದು ನಾನು ಹೇಳ್ತಾ ಇರೋ ಮಾತಲ್ಲ. ಹರೇ ಕೃಷ್ಣ. ಕೃಷ್ಣ ಪರಮಾತ್ಮನೇ ಹೇಳಿರೋ ಮಾತಿದು. ಆ ಸೃಷ್ಟಿ ಮಾಡಿರೋ ನಮ್ಮನ್ನ ಆಟ ಆಡಿಸ್ತಾ ಇರೋ ಕೃಷ್ಣನೇ ಹೀಗೆ ಹೇಳಿದ್ದಾನೆ ಅಂದಮೇಲೆ ನಾವು ಏನು ಬೇರೆಯವ್ರ ಜೀವನದಲ್ಲಿ ಆಟ ಆಡಿದ್ರೂ ದೇವರ ಆಟ ಏನಿದೆ ಅದೇ ನಡಿಬೇಕು. ಹರೇ ಕೃಷ್ಣ. ಎಲ್ರಿಗೂ ಶುಭೋದಯ. ಈ ಬ್ಲಾಗ್ನ ಫುಲ್ ಎಂಡ್ವರೆಗೂ ನೋಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲನೂ ಮಾಡಿದೆ. ಮಾಡಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ಗೊತ್ತು ಡಯಟ್ ಮಾಡ್ತಾಯಿದ್ದೀನಿ ಅಂತ ಒಂದೊಂದು ಸರಿ ಬ್ರೇಕಪ್ಪು ಸಹ ಆಗಿಬಿಡುತ್ತೆ. ಹಾಗಾಗಿ ನಾನು ಸೋರೆಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಸಹ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ, ಅಂದರೆ ಕುಡಿಯುವಾಗ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ, ಅಂದರೆ ಇನ್ನೂ ಸ್ವಲ್ಪ ಕುಡಿಬೇಕು ಅಂತ ಅನಿಸುತ್ತೆ, ಬೇಜಾರಾಗಲ್ಲ. ಯಾರಪ್ಪ ಈ ಸೋರೆಕಾಯಿ ಜ್ಯೂಸ್ ಕುಡಿಯೋರು ಅಂತ ಹೇಳಿ. ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ಫ್ರೆಂಡ್ಸ್. ನನ್ನ ಬಾಡಿಗೆ ಇದೊಂದು ಡಿಟಾಕ್ಸ್ ಡ್ರಿಂಕು ಸೂಟ್ ಆಗಿಬಿಟ್ಟಿದೆ. ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ, ನಾನು ನಿನ್ನೆ ಜೀರಾ ವಾಟರ್ನ ಕುಡಿದಿದ್ದೆ. ಇವತ್ತು ನಾನು ಸೋರೆಕಾಯಿ ವಾಟರ್ನ, ಅಂದರೆ ಸೋರೆಕಾಯಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಯಾವುದೇ ಎಡಿಟ್ ಮಾಡಿಲ್ಲ, ನಾನು ಇದನ್ನು ಹೇಗೆ ರುಬ್ಬಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ನಾನು ಸೋರೆಕಾಯಿ ಜ್ಯೂಸನ್ನ ತೊಗೊಂಡಿರೋದು. ಇದಕ್ಕೆ ಕೆಲವೊಂದೊಂದು ಸರಿ ಜೀರಿಗೆನೂ ಸಹ ಆ್ಯಡ್ ಮಾಡ್ತೀನಿ. ನಾನು ನಿನ್ನೆ ಜೀರಿಗೆ ವಾಟರ್ ಕುಡಿದಿದೆ ಅಲ್ವಾ, ಹಾಗಾಗಿ ನನಗೇನು ಜೀರಾ ಇವತ್ತು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಪ್ಲೇನ್ ಸೋರೆಕಾಯಿನ ಈ ಥರ ಉಪ್ಪು ಮತ್ತು ಕರಿಬೇವಿನ ಸೊಪ್ಪಿನ ಜೊತೆ ಆ್ಯಡ್ ಮಾಡಿಕೊಂಡು ರುಬ್ಕೊಂಡು, ಸ್ವಲ್ಪ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಇದನ್ನು ನಾನು ಸ್ವಲ್ಪ ಕುಡಿಯೋ ರೀತಿ ಆಗಬೇಕು. ಇದು ಸ್ವಲ್ಪ ಪೇಸ್ಟ್ ರೀತಿ ಆಗಿದೆ. ಕುಡಿಯೋ ರೀತಿ ಮಾಡಿಕೊಂಡು, ಅಂದರೆ ಜ್ಯೂಸಿಯಾಗಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಸೂಪರ್ ಹೆಲ್ತಿ ಡ್ರಿಂಕ್ಸ್. ಸ್ವಲ್ಪ ನೀವು ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ಹಾಗೆ ಮಾಡಿದ್ರೆ ಮಾತ್ರ ನೀವು ಕುಡಿಯೋಕ್ಕೆ ಸಾಧ್ಯ. ಇಲ್ಲಪ್ಪ ಮುಂಚೆನೇ ಅಯ್ಯೋ ಇದೇನಿದು ಈ ಥರ ಇದೆ ನಂಗೆ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಯಾವ ಕಾರಣಕ್ಕೂ ಈ ಡ್ರಿಂಕ್ಸ್ನ ಒಂದು ಲೋಟ ಅಲ್ಲ, ಅರ್ಧ ಕಪ್ಪು ಸಹ ನೀವು ಖಾಲಿ ಮಾಡೋಕ್ಕಾಗಲ್ಲ. ಇದಾದಮೇಲೆ ನಾನು ತಕ್ಷಣವೇ ತಿಂಡಿ ತಿನ್ಕೊತೀನಿ, ಯಾಕಂದರೆ ಹೊಟ್ಟೆ ಫುಲ್ಫಿಲ್ ಆಗಬೇಕಲ್ವಾ. ನನ್ನ ಮೈಂಡ್ ಥಿಂಕ್ ಇರೋದು ಈ ಥರ, ಯಾಕಂದರೆ ಜ್ಯೂಸನ್ನ ಕುಡಿದಾದ ತಕ್ಷಣವೇ ತಿಂಡಿ ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಂದು. ಇವತ್ತು ಬನ್ನಿ ನೋಡಿ, ನಮ್ಮನೆ ಇಡ್ಲಿ ಕತೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ ಒಮ್ಮೆ. ಯಾಕೆ ನಮ್ಮನೆ ಇಡ್ಲಿ ಯಾವಾಗಲೂ ಚೆನ್ನಾಗಿ ಬರೋಲ್ಲ, ಆದರೆ ಇವತ್ತು ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ಥರ ಮಧ್ಯದಲ್ಲಿ ಇತ್ತು. ಪರವಾಗಿಲ್ಲ, ಓಕೆ ತಿನ್ಬೋದು ಅನ್ನೋ ಥರನೇ ಇತ್ತು. ನಾನಿವಾಗ ತುಂಬ ಜಾಸ್ತಿ ಇಡ್ಲಿ ಏನು ಹಾಕೊತಾ ಇಲ್ಲ ಫ್ರೆಂಡ್ಸ್. ಗೊತ್ತಲ್ವ, ಡಯಟ್ ಅಂತ ಅಂದಮೇಲೆ ಫುಡ್ ಕಂಟ್ರೋಲ್ ಇರಲೇಬೇಕು ಅಂತ ಹೇಳಿ. ನೋಡಿ, ನಾನು 4 ಇಡ್ಲಿ ಹಾಕ್ಕೊಂಡು ಜಾಸ್ತಿ ಪಲ್ಯನ ಹಾಕ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಕ್ಯಾರೆಟು, ಬೀಟ್ರೋಟು ಮತ್ತು ಬೀನ್ಸು, ಆಲೂಗೆಡ್ಡೆ, ಬಟಾಣಿ ಮತ್ತು ಹಾಗೆಯೇ ಕಡಲೆಕಾಳು ಸಹ ಹಾಕ್ಕೊಂಡು, ಬದನೆಕಾಯಿ ಪ್ಲಸ್ ಆಲೂಗಡ್ಡೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ತರಕಾರಿನೂ ಸೇರಿಸಿ ನಾನು ಹಿಂಗೆ ನೋಡಿ, ದೇವರೇ ನನಗಿದೇ ಥರ ಮುಂದಕ್ಕೂ ಆಹಾರ ಸಿಗಂಗೆ ಮಾಡಪ್ಪ ಅಂತೇಳಿ ಕಣ್ಣಿಗೆ ಒತ್ಕೊಂಡು ದೇವ್ರನ್ನೇ ಪ್ರಾರ್ಥನೆ ಮಾಡ್ಕೊಂಡು ತಿಂದಾದಮೇಲೆ ನೋಡಿ, ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು, ಹಾಗಾಗಿ ಜಾಮೂನ್ ಮಾಡಿದ್ದೆ. ನಿಗಮ್ಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಅವನಿಗೂ ಆಗುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಕಡೆ ನೋಡಿ, ನಾವು ಮೇಲ್ಗಡೆ ಶೀಟ್ ಹಾಕಿಸ್ತಾ ಇದ್ದೀವಿ ಅಲ್ವ, ಆ ವಿಡಿಯೋನೂ ಸಹ ಮಾಡಿದ್ದೀನಿ. ನಮ್ಮ ಇದೇ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲಲ್ಲೇ ಇದೆ, ಒಮ್ಮೆ ಚೆಕ್ ಮಾಡಿ. ಈ ಥರ ಪೇಂಟ್ ಮಾಡ್ಸೋಕ್ಕೆ ಅಂತ ಹೇಳಿ ಕರೆಸಿದ್ವಿ. ಒಂದು ಸರಿ ರಸ್ಟ್ ಪೇಂಟ್ ಅಂದರೆ
ಆರೆಂಜ್ ಕಲರ್ ಆರೆಂಜ್ ಅಲ್ಲ ಯೆಲ್ಲೋ ಕಲರ್ ಈ ಥರ ಹೊಡೆದಿದ್ದಾರೆ, ರಸ್ಟ್ ಹಿಡಿಬಾರ್ದು ಕಬ್ಬಣ ಅಂತ ಹೇಳಿ. ಇವಾಗ ಒಂದು ಕೋಟ ಪೇಂಟ್ ಮಾಡೋಕ್ಕೆ ಅಂತ ಕರೆಸಿದ್ದೀವಿ. ಪೇಂಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಪೇಂಟ್ ಮಾಡಿಕೊಡ್ತಿದ್ದಾರೆ ನಮಗೆ. ಇದು ಯಾವುದೋ ವೈಟ್ ಕಲರ್ ಇದೆ, ಬಟ್ ವೈಟ್ ಅಲ್ಲ, ಇದು ಕಲರೇ. ನಮಗೆ ಶೀಟ್ ಬರುತ್ತಲ್ಲ ಹೊರಗಡೆ ಶೀಟು, ಆ ಕಲರ್ ಬರುತ್ತೆ. ಮೇಲ್ಗಡೆ ಶೀಟಲ್ಲ, ಹೊರಗಡೆ ಶೀಟು ಅಂದರೆ ಒಳಗಡೆ ಶೀಟು ಮತ್ತು ಪೇಂಟು ಎರಡೂ ಈಕ್ವಲ್ ಆಗಬೇಕಂತೆ, ಅಂದರೆ ಸೇಮ್ ಕಲರೇ ಇರಬೇಕಂತೆ. ಹಾಗಾಗಿ ನಾವು ಈ ಕಲರ್ನ ತರಿಸಿದ್ದೀವಿ. ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಿದೆ ನೋಡಿ. ಈ ಕಲರ್ ಆಗಿದೆ, ವೈಟ್ ಕಲರ್. ಸ್ವಲ್ಪ ವೈಟ್ ಅಲ್ಲ, ಸ್ವಲ್ಪ ಆಫ್ ವೈಟ್ ಅಂತ ಕರಿತೀವಲ್ಲ ಆ ಥರ ಕಲರ್ನ ನಾವು ಸಾಕಾಗಲ್ಲ ಪೇಂಟು, ಇನ್ನೊಂದು ಸ್ವಲ್ಪ ತೊಗೊಬನ್ನಿ ಅಂತ ಅಂದರು. ನೋಡಿ ಇಲ್ಲಿ ಈ ಕಲರ್ನ ಹೊಡ್ಸಿರೋಂತಹ ಪೇಂಟು ಪ್ರೀಮಿಯಮ್ ಎನಾಮೆಲ್ ಏನೇನೋ ಇದೆ, ಅದರಲ್ಲಿ ಯಾವ ಕಲರ್ ಅಂತ ಗೊತ್ತಿಲ್ಲ. ಆಮೇಲೆ ಅಕ್ಕ ಟೀ ಮಾಡಿಕೊಟ್ಬಿಡಿ ನಮಗೊಂದು ಸ್ವಲ್ಪ ಅಂತ ಅಂದರು. ಹಾಗಾಗಿ ಟೀ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಬೇಡ ಜ್ಯೂಸ್ ಮಾಡಿಕೊಡ್ತೀನಿ ಬಿಸಿಲಿದೆ ಅಲ್ವಾ ಅಂತ ಹೇಳಿದೆ. ಓ ಇಲ್ಲ ಅಕ್ಕ, ನಮ್ಗೆ ಜ್ಯೂಸ್ಗಿಂತ ಟೀನೇ ಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಮಗೆ ಜ್ಯೂಸ್ ಮಾಡಿಕೊಡಿ ಅಂತ ಅಂದರು. ಆಯಿತು ಸರಿ ಬಿಡಿ ಅಂತ ಹೇಳಿಬಿಟ್ಟು ನಾನು ಇವಾಗ ಟೀ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟೆ. ಹೇಳಿದ್ರು ಅವರೇ, ನೋಡಿ ಅಕ್ಕ ಈ ಥರ ಹೊಡಿತಾ ಇದ್ದೀವಿ ಸಾಕಾ ಅಂತ ಹೇಳಿ. ಹೊಡೀರಿ ಇದೇ ಥರ ಸಾಕು ಅಂತ ಅಂದೆ. ಅವರು ಪೇಂಟ್ ಮಾಡ್ತಿದ್ದಾರೆ. ನಾನು ಟೀ ಕೊಟ್ಬಿಟ್ಟು ಬಂದೆ. ಇವತ್ತು ಹಬ್ಬ ಇತ್ತಲ್ವ, ಹಾಗಾಗಿ ಸ್ವಲ್ಪ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕಾಗಿತ್ತು. ನೋಡಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಈ ಥರ ನಡೀತಾ ಇದೆ. ಜಾತ್ರೆ ಏನು ನಡೆಯಲ್ಲ ಫ್ರೆಂಡ್ಸ್, ಆದರೆ ದೇವ್ರದ್ದು ಉತ್ಸವ ಈ ಥರ ನಡೀತಾ ಇದೆ. ನಮ್ಮ ದೇವರು ಹೆಸರು ಬಂದು ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಹೇಳಿ. ನಮ್ಮ ದೊಡ್ಡಮ್ಮ ದೇವ್ರಿಗೆ ಈ ಥರ ಅಲಂಕಾರ ಎಲ್ಲನೂ ಒಳಗಡೆ ಮಾಡಿರ್ತಾರೆ. ಒಮ್ಮೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನಮ್ಮ ದೇವರಿಗೆ, ದೊಡ್ಡಮ್ಮ ತಾಯಿಗೆ ಅಂತ. ಮೊದಲು ನೋಡಿ ಈ ಥರ ಉತ್ಸವದಲ್ಲಿ ಮೆರವಣಿಗೆ ಮಾಡ್ಕೊಂಬರ್ತಾರೆ. ಮೆರವಣಿಗೆ ಮಾಡ್ಕೊಂಬರ್ಬೇಕಾದ್ರೆ ಫುಲ್ ದೇವರಿಗೆ ಈ ಥರ ಹೂವಿನ ಅಲಂಕಾರನ ಮಾಡ್ತಾರೆ. ಮಾಡಿಬಿಟ್ಟು ಕೆಲವೊಬ್ಬರು ಬಾಯಿ ಬೀಗನೂ ಸಹ ಅರಸ್ಕೊಂಡಿರೋರು ಹಾಕ್ಕೊಂಡು ದೇವ್ರ ಸುತ್ತ 3 ಸುತ್ತ ಬರ್ತಾರೆ. ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇದಾದಮೇಲೆ ರಾತ್ರಿ ಎಲ್ಲ ಹಣ್ಣು ಕಾಯಿನ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇನ್ನು ಮಾರನೇ ಬೆಳಗ್ಗೆಗೆ ಕೋಳಿನ ಒಪ್ಪಿಸ್ತಾರೆ. ನಾವು ಹಾಗಾಗಿ ದೇವರಿಗೆ ಕೋಳಿನ ಒಪ್ಪಿಸಿದ್ವಿ. ನೋಡಿ ಈ ಥರ ಮೊಟ್ಟೆ ಕೋಳಿ ನಾವು ಜಾಸ್ತಿ ಯಾವಾಗಲೂ ಪ್ರಿಫರ್ ಮಾಡೋದು. ಈ ಬಾಯ್ಲರ್ ಕೋಳಿ ನಾವು ಯಾವಾಗಲೂ ತರಲ್ಲ. ನೋಡಿ ಇದ್ರದ್ದು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್, ಒಮ್ಮೆ ನೋಡ್ಕೊಂಡು ಬನ್ನಿ. ನಿಮಗೆ ಸಿಂಪಲಾಗಿ ಮತ್ತು ಈಸಿಯಾಗಿ ನಾನು ಮಾಡೋ ಅಂಥ ಮೊಟ್ಟೆ ಕೋಳಿ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ. ನಾನು ಹಿಂದಿನ ವೀಡಿಯೋದಲ್ಲಿ ಇದನ್ನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಆವಾಗ ಸಖತ್ತಾಗಿರುತ್ತೆ. ಇದೇ ಸೀಕ್ರೆಟ್ ಈ ಮೊಟ್ಟೆ ಕೋಳಿ ಸಾಂಬಾರಿಗೆ. ಕೆಲವರು ಹಾಗೆ ಮಾಡ್ತಾರೆ, ಅದು ಅವ್ರವ್ರ ಇಷ್ಟ. ನೋಡಿ ಈ ಥರ ಆಗಿದೆ. ಮೊಟ್ಟೆ ಕೋಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಬ್ಯಾಟಿಂಗು ಬಿಡ್ತೀವ, ಬ್ಯಾಟಿಂಗ್ ಮಾಡಲೇಬೇಕಲ್ವ, ಸಖತ್ತಾಗಿರುತ್ತೆ. ಕೆಲವೊಬ್ಬೊಬ್ಬರು ದೇವ್ರಿಗೆ ಒಪ್ಪಿಸಿದ್ದು ಚಿಕನ್ನು ಟೇಸ್ಟು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಹೌದು ನಿಜ. ನಾನು ಮಾಮೂಲಿ ಥರ ಮಾಡೋ ಥರನೇ ಮಾಡಿದ್ರು ಈ ಚಿಕನ್ ಸಾಂಬಾರು ಅಷ್ಟು ಟೇಸ್ಟಾಗಿರಲಿಲ್ಲ. ಇನ್ನು ಹೇಳಬೇಕು ಅಂದರೆ ದೇವ್ರಿಗೆ ಈ ಕೋಳಿ ಒಪ್ಸೋದು ಮತ್ತು ಮರಿ ಹೊಡೆಯೋದು ಅದೆಲ್ಲ ದೇವ್ರಿಗೆ ಅಲ್ಲ, ಅದರಲ್ಲಿ ದೇವ್ರನ್ನ ಕಾಯುವಂಥ ದ್ವಾರಪಾಲಕರು ಅಂತ ಹೇಳ್ತಾರಲ್ಲ ಅವರಿಗೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವಾಗ ನಾನು ಚಿಕನ್ ಸಾಂಬಾರುಗೆ ಫುಲ್ಲು ಖಾರ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇನ್ನು ಚಿಕನ್ ಸಾಂಬಾರು ಮಾಡಾದಮೇಲೆ ಟೇಸ್ಟ್ ನೋಡಿದೆ. ದೇವರಿಗೆ ಮಡೆ ಅನ್ನ ಮತ್ತು ಈ ಥರ ಸಾಂಬಾರನ್ನ ತೊಗೊಂಡೋಗಿ ಅಲ್ಲಿ ಒಂದು ಪಾತ್ರೆನ ಇಟ್ಟಿರ್ತಾರೆ, ಪಾತ್ರೆಗೆ ಹಾಕಬೇಕು. ಅವ್ರಿಗೆ ಮಟನ್ ಸಾಂಬಾರು ಮಾಡಿದರೆ ಮಟನ್ನು, ಚಿಕನ್ ಸಾಂಬಾರು ಮಾಡಿದರೆ ಚಿಕನ್ನು, ಯಾರ್ಯಾರು ಏನೇನು ಮಾಡಿರ್ತಾರೆ ಅದು ಸ್ಪೆಷಲಾಗಿ ಬೇರೆ ಬೇರೆ ಮಾಡಿಕೊಂಡು ದೇವರಿಗೆ ಕೊಟ್ಬಿಟ್ಟು
ಬರ್ತಾರೆ. ಅಲ್ಲಿ ದೇವಸ್ಥಾನದ ಹತ್ರನೇ ಪಾತ್ರೆಗಳನ್ನ ಇಟ್ಟಿರ್ತಾರೆ. ಅದಾದಮೇಲೆ ಅವರು ಹಂಚ್ಕೋತಾರೆ ಅಂತ ಕೇಳಿದ್ದೀನಿ. ಅದು ನನಗೂ ನಾನು ನೋಡಿಲ್ಲ. ಈ ಥರ ಪದ್ಧತಿಲಿ ಇಲ್ಲಿ ಮಾಡ್ತಾ ಇದ್ದಾರೆ ಹಬ್ಬನ. ಮತ್ತು ಊರು ಸುತ್ತ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನಮ್ಮ ಚಿಕನ್ ಸಾಂಬಾರು ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಸ್ವಲ್ಪ ಟೇಸ್ಟು ನೋಡಲೇಬೇಕಲ್ವ, ದೇವರಿಗೆಲ್ಲ ಕೊಟ್ಬಿಟ್ಟು ಬರೋದು ಈ ಥರ ಟೇಸ್ಟನ್ನ ನೋಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರಲೇಬೇಕು. ಯಾಕಂದರೆ ಚಿಕನ್ ಪೀಸಸ್ಗಳನ್ನ ನೋಡಿದ್ರೆ ಎಷ್ಟು ತಿನ್ನಬೇಕು ಅಂತ ಅನ್ನಿಸ್ತೈತೆ ಅಲ್ವ. ಈಗ ಡಯಟಲ್ಲಿ ಇರೋದ್ರಿಂದ ನನಗಿಷ್ಟೇ ಸಾಕು ರೈಸು. ಇದು ಮಧ್ಯಾಹ್ನ ಆಗಿರೋದ್ರಿಂದ ನಾನು ಸಂಜೆಗೆ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸ್ವಲ್ಪ ಅನ್ನ ಮತ್ತು ಒಂದು 5-6 ಪೀಸ್ ಚಿಕನ್ನು ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ನನ್ನ ಲಕ್ಕಿ ಆಟ ಆಡಿಸು ಅಂದ್ಲು, ಹಾಗಾಗಿ ಈ ಥರ ಆಟ ಆಡಿಸ್ತಾ ಇದ್ದೀನಿ. ಮೊಸರು ಕಡಿ ಮಲ್ಲಮ್ಮ, ಬೆಣ್ಣೆ ಬಸ್ಸು ತೆಗಿಯಮ್ಮ, ತುಪ್ಪ ಒಸಿ ಕಾಯ್ಸಮ್ಮ, ನನಗೆ ಒಸಿ ತಿನ್ಸಮ್ಮ, ನೀನು ಸ್ವಲ್ಪ ತಿನ್ನಮ್ಮ. ನಾನು ಅಮ್ಮಾಗಿರ್ತೀನಿ, ಸುಮ್ಮನೆ ನಾನು ಅಮ್ಮ ಆಗಿರ್ತಾನಂತೆ, ನೀವು ಪಾಪ ಆಗಿರ್ತೀರಂತೆ. ಓಕೆ. ಜಾನಿ ಜಾನಿ ಪಾಪ, ಜಾನಿ ಜಾನಿ ಪಾಪ. ಲಕ್ಕಿನೂ ಆಟ ಆಡಿಸಿದ್ದಾಯಿತು ಫ್ರೆಂಡ್ಸ್. ನಮ್ಮನೆ ಒಂದು ಕೋಟ ಪೇಂಟು ಮುಗಿದಿದ್ದಾಯಿತು, ಹಬ್ಬನೂ ಮಾಡಿದ್ದಾಯಿತು. ಈ ಬ್ಲಾಗ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.